ಈ ಕಡೆ ಅಭಿಮಾನಿಗಳು ಇವತ್ತಿನ ದಿನ ನನಗೆ ಮಾತೇ ಹೊರಡ್ತಾ ಇಲ್ಲ. ಅಭಿಮಾನ ಇಷ್ಟೊಂದು ಮಟ್ಟಕ್ಕೆ ಇರ್ತದೆ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ನಾನು ನನ್ನ ಜನ್ಮದಿನ ಜನ್ಮ ತಾಳಿದಕ್ಕೂ ಸಾರ್ಥಕ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಈ ಅಭಿಮಾನವನ್ನ ಉಳಿಸ್ಕೊಳ್ಳೋದು ನಾನು ಮಹತ್ತರವಾದಂತ ಒಂದು ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ನಾನು ತೆರೆಮರೆಯಲ್ಲಿ ನನ್ನ ಬಡ ಜನತೆಯ ಸೇವೆ ಮಾಡ್ತಾ ಇದ್ದೆ. ಇವತ್ತಿನ ದಿನ ಅವರೆಲ್ಲ ಸೇರಿ ಅಭಿಮಾನದಿಂದ ನನ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ನನಗೆ ಯಾವತ್ತೂ ಸದಾ ಅವ್ರಿಗೆ ಚಿರಋಣಿ. ಇದೇ ರೀತಿಯಾದಂತ ಸೇವೆ ಇನ್ನೂ ಮುಂಚೂಣಿಗೆ ಬಂದು ನಾನು ಮಾಡ್ಬೇಕು ಅಂತಿದ್ದೇನೆ, ಮಾಡ್ತೀನಿ ಕೂಡ. ಇದರಲ್ಲಿ ನೋಡಿ, ಅವರ ಪ್ರೀತಿ ಶಕ್ತಿ ಪ್ರದರ್ಶನ ಆಗೋದಿಲ್ಲ. ಅವರ ಅಭಿಮಾನದಿಂದ ಪ್ರೀತಿಯಿಂದ ಬಂದು ನನಗೆ ಜನ್ಮದಿನದಂದು ಇವತ್ತಿಂದ ಶುಭ ಹಾರೈಸುತ್ತಾ ಇದ್ದಾರೆ. ಅದಕ್ಕೆ ಬೇರೆ ಯಾವುದೇ ರೀತಿಯಾದಂತ ಅರ್ಥ ಬರುವುದಿಲ್ಲ. ತಂದೆಗಿಂತ ಮಗನೇ ಸಿರಾ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ರಾಜಕಾರಣದಲ್ಲಿ ಅಂದ್ರೆ ಬರುವಂತಹ ಚುನಾವಣೆಗೆ ಸಂಜಯ್ ಜಿ ಚಂದ್ರ ಅವರು ಏನಾದ್ರು ಪಾದಾರ್ಪಣೆ ಮಾಡುವಂತಹ ಕೆಲಸ ಏನಾದ್ರು ಆಗ್ತಾ ಇದೆಯಾ? ನೋಡಿ, ರಾಜಕಾರಣ ಅಂತ ಮಾತನಾಡಬಾರ್ದು. ನಾವು ಮಾಡೋದು ಸೇವೆ. ಯಾವಾಗೂ ತಪ್ಪ ಅರ್ಥೈಸ್ತಾರೆ. ನಾವು ಮಾಡೋದು ಸೇವೆ. ತಂದೆಯವರು ಸೇವೆ ಮಾಡಿದ್ದಾರೆ, ಮಗನು ಕೂಡ ಸೇವೆ ಮಾಡ್ತಾನೆ ಇದ್ದಾನೆ, ಮುಂದೆನೂ ಕೂಡ ಮಾಡ್ತಾನೆ ಇರ್ತೀವಿ. ರಾಜಕಾರಣಕ್ಕೆ ಬರುವಂತಹ ಏನಾದ್ರು ಥಾಟ್ಸ್ ಏನಾದ್ರು ಯೋಚನೆಗಳು ಏನಾದ್ರು ಇದೆಯಾ? ಈಗ ಇವತ್ತು ನೋಡಿ, ನನ್ನ ಜನ್ಮದಿನ. ಇವತ್ತಿನ ದಿನ ರಾಜಕಾರಣದ ವಿಚಾರ ಬೇಡ. ಪ್ರೀತಿ ವಿಶ್ವಾಸದಿಂದ 4 ಜನ ನಾವು ಮಾತನಾಡಿದ್ರು ಅಷ್ಟೇ ಸಾಕು. ಆಮೇಲೆ ಇದು ಪಕ್ಷಾತೀತವಾಗಿ ಇವತ್ತಿನ ದಿನ ಪಕ್ಷಾತೀತವಾಗಿ ನನಗೆ ಶುಭ ಹಾರೈಸಿದ್ರಿಂದ ನಾನು ಧನ್ಯ ಅಂತ ನಾನು ಹೇಳ್ತೀನಿ. ಪಕ್ಷಾತೀತವಾಗಿ ಶುಭಾಶಯ ಹಾರೈಸ್ತಾ ಇದಾರೆ ಅಂದ್ರೆ ಈ ಕ್ಷೇತ್ರದ ಜನತೆಯಲ್ಲಿ ಎಲ್ಲೋ ಒಂದು ಕಡೆ ಸಂಜಯ್ ಜಿ ಚಂದ್ರ ಅವರು ಬರಬೇಕು ಅನ್ನೋ ಒಂದು ಮನೋಭಾವ ಇದೆಯಾ ಜನರಲ್ಲಿ? ನೋಡಿ, ನಾನು ಯಾವತ್ತು ಸತ್ಯ, ಧರ್ಮ, ಶಾಂತಿ, ಪ್ರೇಮ ಅಂತ ಹೇಳ್ಕೊಂಡು ಹೋಗೋನು. ಸತ್ಯಸಾಯಿ ಬಾಬಾರವರ ಡಿವೋಟಿ. ಆದ್ರಿಂದ ನಾವು ಒಳ್ಳೇದು ಮಾಡಿದಾಗ ಒಳ್ಳೆ ಜನತೆ ನಮ್ಮ ಹತ್ರ ಇರ್ತಾರೆ, ಕೆಟ್ಟವ್ರು ದೂರ ಉಳಿತಾ ಹೋಗ್ತಾರೆ. ಅದು ಒಳ್ಳೇದೇ ಆಗ್ಲಿ ಅಂತ ನನ್ನ ಉದ್ದೇಶ. ನಮ್ಮ ತಂದೆಯವರು ಇವತ್ತು ಮೇ ಬಿ ಡೆಲ್ಲಿನಲ್ಲಿ ಇದ್ದಾರೆ ಸರ್. ಇವತ್ತು ಅವ್ರು ಬಂದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವರು ಕೂಡ ಕಸರತ್ತು ಮಾಡುವಂತಹ ಕೆಲಸ ಆಗ್ತಾ ಇದೆ. ಅವ್ರು ಶುಭ ಹಾರೈಸಿದ್ದಾರೆ, ನನಗೆ ಅಷ್ಟೇ ಸಾಕೋದೊಂದು ಆಶೀರ್ವಾದ ಮಾಡಿದ್ದಾರೆ. ತಾವೆಲ್ಲ ನೋಡಿದಿರಿ. ಏನಾದ್ರು ಶುಭ ಸೂಚನೆ ಏನಾದ್ರು ಕೊಟ್ಟಿದ್ದಾರೆ ಸರ್? ಡೈಲಿ ಹೋಗಿದ್ದಾರೆ, ಬರಲಿ ಅಂತೇಳಿ ನಾವೆಲ್ಲ ಹಾರೈಸ್ತಾ ಇದೀವಿ. ನಾವೆಲ್ಲ ಮಕ್ಕಳು. ರಾಜಕಾರಣದಲ್ಲಿ ಈಗಾಗ್ಲೇ ಇದೀವಿ, ಸೇವೆ ಮಾಡ್ತಿದೀವಲ್ಲ. ನೋಡಿ, ರಾಜಕಾರಣ ಅಥವಾ ಸೇವೆ ಮಾಡೋದಕ್ಕೆ ಯಾವುದೇ ಹುದ್ದೆ ಬೇಕಿಲ್ಲ. ನಾವು ಸದಾ ಮಾಡ್ತೇವೆ, ನಾವು ಸಾಯೋವರೆಗೂ ಮಾಡ್ತೇವೆ. ಅದರಲ್ಲಿ ಬೇರೆ ಮಾತು ಬೇಡ. ಈ ಒಂದು ದುರ್ಗಮ್ಮ ದೇವಸ್ಥಾನದಲ್ಲಿ ನಮ್ಮ ಎಲ್ಲ ಏನಿವತ್ತು ತಾಲೂಕಿನ ನಾಡಿನ ಏನಿವತ್ತೆಲ್ಲ ಈ ಒಂದು ದುರ್ಗಮ್ಮ ದೇವಸ್ಥಾನದಲ್ಲಿ ತಾಲೂಕಿನಾದ್ಯಂತ ನಮ್ಮ ಎಲ್ಲ, ಅದರಲ್ಲೂ ವಿಶೇಷವಾಗಿ ನಮ್ಮ ಜಯಚಂದ್ರ ಸಾಹೇಬ್ರ ಅಭಿಮಾನಿಗಳು ಇವತ್ತು ಅವರ ಒಂದು ಸುಪುತ್ರರಾದಂತ ಸನ್ಮಾನ್ಯ ಶ್ರೀ ಸಂಜಯ್ ಜಯಚಂದ್ರ ಸಾಹೇಬ್ ಇವತ್ತು ಅಣ್ಣವ್ರನ್ನ ಒಂದು ಹುಟ್ಟದ ಹಬ್ಬದ ಒಂದು ಶುಭಾಶಯ ಕೋರ್ಲಿಕ್ಕೆ ಸುಮಾರು ಬೆಳಗ್ಗಿನಿಂದನೂ ಸಹ ಜನ ಬರ್ತಿದ್ದಾರೆ. ನಾನು ಫಸ್ಟ್ ಪ್ರಪ್ರಥಮವಾಗಿ ಏನು ಮಾತಾಡೋದಕ್ಕಿಂತ ಮುಂಚೆ ವೈಯಕ್ತಿಕವಾಗಿ ಸಂಜಯ್ ಜಯಚಂದ್ರ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ದೇವರು ಅವ್ರಿಗೆಲ್ಲ ಆ ರೀತಿಯಲ್ಲಿ ಎಲ್ಲ ಶಕ್ತಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವ್ರಿಗೆ ಒಂದು ಒಳ್ಳೆಯ ಯಶಸ್ಸನ್ನು ಕೊಡ್ಲಿ. ಮತ್ತು ಈ ಒಂದು ಸಂದರ್ಭದಲ್ಲಿ ನೀವು ಆಗ್ಲೇ ಕೇಳಿದ್ರಿ, ಅದು ಕೆಲವು ಪ್ರಶ್ನೆಗಳನ್ನ ಕೇಳ್ತೀರ, ನನ್ನ ಕೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೇನೆ. ಈಗ ಗಂಟೆ ಹೊಡಿತು, ಖಂಡಿತವಾಗಿ ಒಂದು ಶುಭ ಸಂಕೇತ. ಈಗ ಏನೇ ಆದ್ರೂ ಈಗ ನಮ್ಮ ನಾಯಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬರು ಏನಿರ್ತಾರೋ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ಮುಖಂಡರು, ಕಾರ್ಯಕರ್ತರು ಇರ್ಬೋದು, ಸಂಜಯ್ ಅಣ್ಣವ್ರು ಇರ್ಬೋದು, ನಾವೆಲ್ಲರೂ ಸಹ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಕೆಲಸ ಮಾಡ್ತಿದ್ವಿ. ಸಂಜಯ್ ಅಣ್ಣವ್ರು ಆಗ್ಲೇ ಹೇಳಿದಾಗ ಏನು ಅಧಿಕಾರ ಮುಖ್ಯ ಅಲ್ಲ, ಒಂದು ಜನಸೇವೆ ಮಾಡೋದಕ್ಕೆ ಅವ್ರು ಯಾವತ್ತೂ ಸಹ ಜನಸೇವೆ ಮಾಡ್ತಾನೆ ಬಂದಿದ್ದಾರೆ. ಮತ್ತು ಏನು ಜಯಚಂದ್ರ ಸಾಹೇಬ್ರು ಯಾವ ನಿಟ್ಟಿನಲ್ಲಿ ಇವತ್ತು ಇಡೀ ಕೆಲಸ ಮಾಡ್ತಾ ಬಂದಿದ್ದಾರೆ, ಅದೇ ನಿಟ್ಟಿನಲ್ಲಿ ಅವರು ಸಹ ಕೆಲಸ ಮಾಡ್ತಾ ಬಂದಿದ್ದಾರೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಕ್ಷೇತ್ರದ ಜನರ ಜೊತೆಯಲ್ಲಿ ನಿಂತು ಖಂಡಿತವಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ನಮ್ಮೆಲ್ಲರಿಗೂ ಇದೆ ಅನ್ನೋದನ್ನ ನಾವು ಹೇಳಕ್ ನಾವು ಇಚ್ಛೆ ಪಡ್ತೀರಿ. ಪರೋಕ್ಷವಾಗಿ ಏನಾದ್ರು ಸೂಚನೆ ಕೊಟ್ಟಿದಾರಾ ಅಂತ?
ನೋಡಿ ಸೂಚನೆ ಅಂತ ಹೇಳಿ ಇದಕ್ಕೆ ಅರ್ಥೈಸೋದ್ ಬೇಡ. ನೋಡಿ ಇವತ್ತು ಅವರ ಒಂದು ಜನ್ಮದಿನ, ಅವರ ಒಂದು ಹುಟ್ಟುಹಬ್ಬ. ಇವತ್ತು ನಾವೆಲ್ಲ ಅಭಿಮಾನಿಗಳು ಇವತ್ತು ಅವರ ಒಂದು ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಅದನ್ನ ತೀರ್ಮಾನ ತಗೊಂತಕ್ಕಂಥವ್ರು ನಮ್ಮ ನಾಯಕರು. ನೀವು ಹೇಳಿದಾಗ ಆ ಒಂದು ನಾಯಕರು ತೀರ್ಮಾನ ಏನ್ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದಲಾಗಿರ್ತೀವಿ. ಆ ತೀರ್ಮಾನ ಮಾಡ್ತಕ್ಕಂಥ ನಾಯಕರು ಬರ್ತಾರೆ, ಬಂದಾಗ ನೀವು ಅವ್ರನ್ನ ಕೇಳಿ. ನಾನು ಹೋಗಿದ್ದೆ, ಖಂಡಿತವಾಗಿ ಎಲ್ಲ ಶಾಸಕರುಗಳೆಲ್ಲ ಬಂದಿದ್ರು. ಬಂದು AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಮಾತಾಡಿಸಿ AICC ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಅದಾದ ನಂತರ ನಮ್ಮ KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರ ಬಳಿನೂ ಸಹ ಫೋನ್ನಲ್ಲೆಲ್ಲ ಒಂದು ದೂರವಾಣಿ ಮುಖಾಂತರ ಅಲ್ಲಿನ ಶಾಸಕರೆಲ್ಲ ಮಾತಾಡಿದ್ರು. ಮಾತಾಡಿದ್ಮೇಲೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಎಲ್ಲ ಒಂದ್ ಕಡೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಸಂದೇಶ ಅಂತೂ ಅಷ್ಟಂತೂ ಹೊಂದಿದೆ. ದಾವಣಗೆರೆ ಬೈ ಎಲೆಕ್ಷನ್ ಏನಾಗ್ಬೋದು ಸರ್, ನೀವು ಕೂಡ ಕ್ಯಾಂಪೇನ್ಗೆ ಹೋಗಿದ್ರಿ, ಬಟ್ ಎಲ್ಲೋ ಒಂದು ಕಡೆ ಸಮುದಾಯವನ್ನ ಕಡೆಗಣಿಸುವಂತಹ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ MLC ಅಬ್ದುಲ್ ಜಬ್ಬಾರ್ ರಾಜೀನಾಮೆ, ನಾಜೀರ್ ಅಹಮದ್ ಅವ್ರ ರಾಜೀನಾಮೆ, ಏನ್ ಸರ್ ಇದು ನಡೆ? ನೋಡಿ, ಈಗ ನೀವು ಕೇಳಿದಂತ ಪ್ರಶ್ನೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆದ್ರೂ ಹೇಳ್ಬಿಡ್ತೀನಿ ಒಂದ್ ಎರಡು ಮಾತಲ್ಲಿ. ನೋಡಿ, ಕಾಂಗ್ರೆಸ್ ಅಲ್ಲಿ ಒಂದು ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ಯಾರ ಕುಟುಂಬದಲ್ಲಿ ಇವತ್ತು 5 ವರ್ಷಕ್ಕೆ ಒಂದು ಮತ ಕೊಟ್ಟಿರ್ತಾರಲ್ಲ, ಅದು 5 ವರ್ಷಕ್ಕೆ ಅಂತ ಜನ ಮತ ಹಾಕಿರ್ತಾರೆ. ಮಧ್ಯದಲ್ಲಿ ಒಂದು ವಿಧಿಯ ಒಂದು ಕಾರಣದಿಂದ ಯಾರಾದ್ರೂ ಒಂದು ದೈವದಿಂದರಾದಂತಹ ಸಂದರ್ಭದಲ್ಲಿ ಅಂತದೇ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ಅದು ಇತಿಹಾಸ. ಬಿಟ್ರೆ ಯಾರಿಗೂ ಕೊಡಬಾರ್ದು, ಕೇಳಬಾರ್ದು. ಆಮೇಲೆ ಅಲ್ಲಿ ನೋಡಿ, ಈಗ ನೋಡಿ, ಯಾವ್ದು ನೀವು ಹೇಳಿರಲ್ಲ ಯಾವ್ದು ಸಮುದಾಯನ ತಿರಸ್ಕಾರ ಮಾಡಿದಾರೆ, ಇಲ್ಲ. ಇವತ್ತು ತಿರಸ್ಕಾರ ಮಾಡಕ್ ಹೇಗೆ ಸಾಧ್ಯ? ವಿಧಾನಸಭೆಯ ಸ್ಪೀಕರ್ ಯಾರಿದ್ದಾರೆ, ಮಂತ್ರಿಗಳು ಎಷ್ಟು ಜನ ಕೊಟ್ಟಿದ್ದಾರೆ, ಯಾವುದನ್ನು ಯಾರನ್ನೂ ತಿರಸ್ಕಾರ ಮಾಡಿಲ್ಲ. ಅವಕಾಶಗಳು ನಿಜವಾಗ್ಲೂ ಎಲ್ಲರೂ ಸಹ ಸಮರ್ಥರಿರ್ತಾರೆ. ಜಾಸ್ತಿ ಈಗ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಸಮರ್ಥರೆ. ಹಾಗಾಗಿ ಯಾರಿಗೆ ಕೊಡಬೇಕು ಬಿಡ್ಬೇಕು ಅನ್ನೋ ಒಂದು ಗೊಂದಲ ಇರುತ್ತೆ. ಖಂಡಿತವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೂ ಸಹ ಅವಕಾಶ ಆಗ್ತದೆ. ಈಗ ಅದು ರಾಜಕಾರಣ ಬೇಡ. ಈಗ ನಾವು ಒಂದೆಲ್ಲ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇದೆಲ್ಲ ನಮ್ಮ ಮುಖಂಡರೆಲ್ಲ ಶುಭ ಕೋರ್ತಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.